ಕೋರ್ಸ್ ತಗೊಂಡೆ. ಬಟ್ ಅಲ್ಲಿ ಏನಂದ್ರೆ ಬರೀ ಆಪ್ಷನ್ ಸೆಲ್ಲಿಂಗ್, ಬೈಯಿಂಗ್ ಮಾಡೋದೆಲ್ಲ ಸ್ಕ್ಯಾಮು, ಅದು ಇದು ಅಂತೆಲ್ಲ ಹೇಳಿದ್ರು. ನಾವು ಅದೇ ತರನೇ ವ್ಯೂ ಮಾಡ್ತಿದ್ವಿ. ನೀವು ಸ್ಟಾಪ್ ಲಾಸ್ ಬರೀ 3 ಪಾಯಿಂಟ್ಸ್ 5 ಪಾಯಿಂಟ್ಸ್ ಅಷ್ಟು ಕೊಡ್ತಿದ್ರಿ. ನನಗೆ ಫುಲ್ ಶಾಕು. ಅವರೆಲ್ಲ 50 ಪಾಯಿಂಟ್ 100 ಪಾಯಿಂಟ್ ಕೊಡ್ತಾ ಇದ್ರು. ಈ ಒಂದೊಂದನ್ನು ಸ್ಲೈಸ್ ಮಾಡೋದು ಪಾರ್ಟ್ ಹೇಳಿದ್ರಲ್ಲ, ಸಕ್ಕತ್ತಾಗಿದೆ. ಯಾವ ರೀತಿ ನೋಡ್ಬೇಕು, ಯಾವ ರೀತಿ ಎಲ್ಲ ಮಾಡಬೇಕು ಅಂತ ಹೇಳಿ. ಅಂದ್ರೆ ಅದೇ ನಾವು ಅದೇ ತರ ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಹೋಗ್ತು ಅಂದ್ರೆ ರಿಸಲ್ಟ್ ಅದೇ ತರ ಬರ್ತಾ ಹೋಗುತ್ತೆ. ಸೊ ನಿಮ್ಮ ಪರಿಚಯ ಮಾಡೋದು ಸರ್ ಹರ್ಷ ಅಂತ. ಓಕೆ. ನಾನು ಆಲ್ಮೋಸ್ಟ್ 1.5 year ಇಂದ ಮಾರ್ಕೆಟ್ ಅಲ್ಲಿ ಇದ್ದೀನಿ. ನಮ್ಮ ಕಸಿನ್ ಯಾರೋ ಹೇಳಿದ್ರು ಅಂತೇಳಿ ಮಾರ್ಕೆಟಿಗೆ ಬಂದಿದ್ದು. ಅವಾಗ್ಲಿಂದ ಸುಮಾರು ಇದು ಯಾವ್ದಂದ್ರೆ ಇದ್ರದ್ದು ಕಂಪ್ನಿ ನೇಮ್ ಹೇಳೋದು ಬೇಡ, ಅಲ್ಲೊಂದು ಕೋರ್ಸ್ ತಗೊಂಡೆ. ಬಟ್ ಅಲ್ಲಿ ಏನಂದ್ರೆ ಬರೀ ಆಪ್ಷನ್ ಸೆಲ್ಲಿಂಗ್, ಬೈಯಿಂಗ್ ಮಾಡೋದೆಲ್ಲ ಸ್ಕ್ಯಾಮು, ಅದು ಇದು ಅಂತೆಲ್ಲ ಹೇಳಿದ್ರು. ನಾವು ಅದೇ ತರನೇ ವ್ಯೂ ಮಾಡ್ತಿದ್ವಿ. ಏನಂದ್ರೆ ಸಣ್ಣ ಪುಟ್ಟ ಇದು ಮಾಡೋದು. ಬಟ್ ಅವ್ರು ಹೇಳಿದೇನು ವರ್ಕ್ ಆಗಿಲ್ಲ, ಎಲ್ಲ ಲಾಸಸ್ಸೇ ಆಗ್ತಾ ಬಂತು. ಅದನ್ನ ಬಿಟ್ಟೆ ಆಮೇಲಿಂದ ಟೆಲಿಗ್ರಾಮ್ ಅಲ್ಲಿ ಕಾಲ್ಸ್ ಅದು ಇದು ಎಲ್ಲ ತಗೊಂಡೆ. ಅದ ನೋಡ್ತಾ ಇದ್ದಾಗ ಅವರು ಪ್ರಾಫಿಟ್ಸ್ ಶೇರ್ ಮಾಡ್ತಾ ಇದ್ದಾಗ ವರ್ಕ್ ಆಗ್ತಿತ್ತು. ಬಟ್ ನಾವು ಎಂಟ್ರಿ ಆದ್ರೆ ಅದು ಉಲ್ಟಾನೇ ಹೊಡಿತಾ ಇತ್ತು. ನಾನು ಇಲ್ಲ, ನನಗೆ ಇದ್ರಲ್ಲಿ ಏನೋ ಇದೆ ಅಂತ ಗೊತ್ತು, ಬಟ್ ಹಿಂಗ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಯೂಟ್ಯೂಬ್ ಅಲ್ಲೆಲ್ಲ ಚೆಕ್ ಮಾಡ್ಬೇಕಾದ್ರೆ ನಿಮ್ದು ಬಂತು. 1-2-3 ದಿನ ನೋಡಿದೆ, ಒಂದು 3-4 days ನೋಡಿದೆ. ಅಷ್ಟರಲ್ಲಿ ಸೆಬಿಯಿಂದ ರೂಲ್ಸ್ ಎಲ್ಲ ಚೇಂಜ್ ಆಗಿ ಲೈವ್ ಎಲ್ಲ ಸ್ಟಾಪ್ ಮಾಡಿದೆ. ನನಗೆ ಅಲ್ಲಿ ಏನು ಇದಾಯ್ತು ಅಂತ ಹೇಳಿದ್ರೆ, ನೀವು ಸ್ಟಾಪ್ ಲಾಸ್ ಬರೀ 3 ಪಾಯಿಂಟ್ಸ್ 5 ಪಾಯಿಂಟ್ಸ್ ಅಷ್ಟು ಕೊಡ್ತಿದ್ರಿ. ನನಗೆ ಫುಲ್ ಶಾಕು. ಅವರೆಲ್ಲ 50 ಪಾಯಿಂಟ್ 100 ಪಾಯಿಂಟ್ ಕೊಡ್ತಾ ಇದ್ರು. ಅಲ್ಲಿದು ಇಲ್ಲಿಗೂ ಏನು ಡಿಫ್ರೆನ್ಸ್, ಅದು ಹೆಂಗೆ ಅಷ್ಟು ಗಿಡಕ್ಕಾಗುತ್ತೆ ಅಂತ ಹೇಳಿ ಆಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ಹೇಳಿದೆ ಸರ್, ನಾನು ತುಂಬ ಆಲ್ರೆಡಿ ಸುಮಾರು ಲಾಸಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಏನಂದ್ರೆ ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಇದ್ದೀನಿ. ಇಲ್ಲ ಸರ್, ಮಾಡಿದ್ರೆ ಮಾಡಲೇಬೇಕು, ಉಳಿಯುತ್ತೆ ಏನಾದ್ರೆ ಬರ್ತೀನಿ, ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಹೇಳಿದೆ. ಆಮೇಲೆ ಇಲ್ಲ, ಯಾಕಾಗಲ್ಲ, ಇದೆಲ್ಲ ಮಾಡ್ತಾ ಇಲ್ವಾ, ನಾವು ಮಾಡ್ತಾ ಇದೀವಿ, ನೀವು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಬನ್ನಿ, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ರಿ. ಸೆಲೆಕ್ಟ್ ಮಾಡಿದ್ರೆ ಇಂಥ ಮೆಂಟರೇ ಸೆಲೆಕ್ಟ್ ಮಾಡಬೇಕು ಅಂತೇಳಿ ಬಂದಿದ್ದೀನಿ. ಹೇಳಿ ನೀವು ಯಾವ ಥರ ಹೇಳಿದ್ರಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಗುತ್ತೆ, ಚೆನ್ನಾಗಿದೆ. ಎಲ್ಲ ಮಾರ್ಕೆಟ್ ನೋಡೋ ವ್ಯೂವೇ ಫುಲ್ ಡಿಫ್ರೆಂಟ್ ಇದೆ. ಮೊದಲಾಗಿದ್ರೆ ಏನು ಗೊತ್ತಿರಲಿಲ್ಲ, ಅಲಕ್ ಬಲಕ್ಕಲ್ಲಿ ನೋಡ್ತಿದ್ವಿ. ನೀವು ಒಂದೊಂದನ್ನು ಸ್ಲೈಸ್ ಮಾಡೋದು ಪಾರ್ಟ್ ಹೇಳಿದ್ರಲ್ಲ, ಸಕ್ಕತ್ತಾಗಿದೆ. ಯಾವ ರೀತಿ ನೋಡಬೇಕು, ಯಾವ ರೀತಿ ಎಲ್ಲ ಮಾಡಬೇಕು ಅಂತೇಳಿ ತುಂಬಾ ಚೆನ್ನಾಗಿದೆ. ನಿಮ್ಮ ಜೊತೆ ಒಂದು ಲಾಂಗ್ ಜರ್ನಿ ನಾನು ಮೇಂಟೈನ್ ಮಾಡಬೇಕು ಅಂತ. ಖಂಡಿತ ಆಗುತ್ತೆ ಬ್ರದರ್. ಸೊ ನೀವು ಮಾರ್ಕೆಟ್ ಅಂದ್ರೆ ಮುಂಚೆಗೂ ಇಲ್ಲಿಗೂ ಚೇಂಜಸ್ ಅಂತ ಕಾಣ್ತಿದೆ. ವೀಕ್ಲಿ ಕ್ಲಾಸಸ್ ಹೆಂಗ್ ನಡೀತಾ ಇತ್ತು ಸರ್? ಇಂಟ್ರೆಸ್ಟಿಂಗ್, ಫುಲ್ ಕ್ಯೂರಿಯಾಸಿಟಿ ಇರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಗೊತ್ತೇ ಇರಲ್ಲ ಆ ಥರ ವಿಚಾರಗಳು, ಅದನ್ನ ಎಷ್ಟು ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಅದು ತುಂಬಾ ಸಖತ್ತಾಗಿದೆ. ಅಂದ್ರೆ ನಾವು ಅದೇ ತರ ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಹೋಗ್ತು ಅಂದ್ರೆ ರಿಸಲ್ಟ್ ಅದೇ ತರ ಬರ್ತಾ ಹೋಗುತ್ತೆ. ಸೂಪರ್ ಬ್ರದರ್, ಸೂಪರ್. ಹೊಸದಾಗಿ ಬರೋರಿಗೆ ಏನಾದ್ರು ಹೇಳಿ? ಹೊಸದಾಗಿ ಬರೋರಿಗೆ ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಬನ್ನಿ, ಸುಮ್ಮನೆ ಕಲಿಬೇಕು ಅಂತ ಇದ್ರೆ ಬನ್ನಿ. ಜೊತೆಗೆ ಹಳೇದೆಲ್ಲ ಆಲ್ರೆಡಿ ನೋಡಿದೀರಾ, ಅಲ್ಲಿ ಇಲ್ಲಿ ಕ್ಲಾಸ್ ತಗೊಂಡಿದ್ದೀರಾ, ಕೋರ್ಸ್ ತಗೊಂಡಿರ್ತೀರಾ, ಅದೆಲ್ಲ ಇದ್ರೆ ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ವೈಟ್ ಪೇಪರ್ ತರ ಬನ್ನಿ. ವೈಟ್ ಪೇಪರ್ ಆಗಿ ಬನ್ನಿ. ಇಲ್ಲಿ ಏನ್ ಹೇಳ್ತಾರೆ, ಕಾಪಿ ಪೇಸ್ಟ್ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಕರೆಕ್ಟ್ ಆಗಿ ನಿಮ್ಗೆ ಏನ್ ಬೇಕೋ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಿಗುತ್ತೆ. ಸೂಪರ್ ಬ್ರದರ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು.